ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ NTA ಅವರ ಕಡೆಯಿಂದ ಒಂದು ಫೈನಲ್ ಚಾನ್ಸ್, ಯಾರ್ಯಾರು ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿವರೆಗೆ ಹಾಕಿಲ್ಲ ಹಾಕೋದಕ್ಕೆ ಲಾಸ್ಟ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನನ್ನ ಒಂದು rhchemistry.online ಅನ್ನೋ ಒಂದು ವೆಬ್ಸೈಟಿನಲ್ಲಿ 30 days 30 ನೀಟ್ ಟೆಸ್ಟ್ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಓನ್ಲಿ ಫಾರ್ 499 rupees, ಓನ್ಲಿ ಫಾರ್ 499 rupees PCB ಫುಲ್ ಲೆಂತ್ ಟೆಸ್ಟ್ಗಳು ಇರ್ತದೆ. ಸೊ ನೀವು ಅಟೆಂಪ್ಟ್ ಮಾಡಬಹುದು. ಸೊ ದ್ಯಾಟ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ಎನ್ಯುವಲ್ ಎಕ್ಸಾಮಿಗೆ ಅಂದರೆ ಎನ್ಯುವಲ್ ನೀಟ್ ಎಕ್ಸಾಮಿನೇಷನ್ಗೆ ಜಾಸ್ತಿ ಆಗೋದ್ರಲ್ಲಿ ಡೌಟ್ ಇಲ್ಲ. ನಿಮಗೊಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನೀವು ಕಲ್ತಿರುವಂಥದ್ದು ಯಾವ ರೀತಿಯಲ್ಲಿ ನೆನಪಿದೆ ಅನ್ನೋದರ ಒಂದು ಚೆಕ್ಕಿಂಗ್ ಇರ್ಬೋದು. ಸೊ ಇವೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೊ ಕೇವಲ 499 rupeesಗೆ ಇಫ್ ಯು ವಾಂಟ್ ಟು ಸಬ್ಸ್ಕ್ರೈಬ್, ಸೊ rhchemistry.onlineಗೆ ಭೇಟಿ ಕೊಟ್ಟು 3 ಫ್ರೀ ಟೆಸ್ಟ್ ಸೀರೀಸ್ ಇರ್ತದೆ, ಅದನ್ನು ಕೂಡ ಅಟೆಂಪ್ಟ್ ಮಾಡಿ. ಸೊ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದರೆ ಯು ಕ್ಯಾನ್ ಗೋ ಫಾರ್ ರಿಮೈನಿಂಗ್ 27 ಟೆಸ್ಟ್. ಎಸ್, ಸೊ ಇವತ್ತು ತಾನೇ ರಿಲೀಸ್ ಮಾಡಿರುವಂಥ ಒಂದು ನೋಟಿಫಿಕೇಷನಲ್ಲಿ ಪುನಃ ನಾಳೆಯಿಂದ 10ನೇ ತಾರೀಕು ರಾತ್ರಿ 10:50 ತನಕ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ, ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಜನರಲ್ಲಿ ಕೊಡ್ತಿರಲಿಲ್ಲ, ಬಟ್ ಈ ವರ್ಷ ಬಹಳಷ್ಟು ಚಾನ್ಸಸ್ಗಳನ್ನು ಫಿಲ್ ಮಾಡೋದಕ್ಕೆ ಪದೇ ಪದೇ NTA ಕೊಡ್ತಾ ಇರುವಂಥದ್ದು. ಸೊ ಯಾಕೆ ಅಂತ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಅದು ಅಲ್ಲದೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮಿನೇಷನಲ್ಲಿ ಬ್ಯುಸಿ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ಮಿಸ್ ಆಗಿರ್ಬೋದು. ಇವೆಲ್ಲ ಕಾರಣದಿಂದ ಫೈನಲ್ ಒಂದು ಚಾನ್ಸನ್ನು ಕೊಟ್ಟಿರುವಂಥದ್ದು. ಸೊ ನೀಟ್ 2024 ಎಕ್ಸಾಮಿನೇಷನ್ ಏನಿದೆ May 5ಕ್ಕೆ ನಡೆಯುವಂಥದ್ದು, ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ನಾಳೆ ಮತ್ತು ನಾಡಿದ್ದು ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ದ ರಿಸೀವಿಂಗ್ ಫೀಸ್ ಆನ್ಲೈನ್ 10ನೇ ತಾರೀಕು ರಾತ್ರಿ 11:50 ತನಕ. ಅಷ್ಟರೊಳಗೆ ಮತ್ತೆ ನೀವು ಎಕ್ಸಾಮಿನೇಷನ್ ಫಾರ್ಮನ್ನು ಕಟ್ಟಬಹುದು. ಈಗ ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಮತ್ತೆ ನಿಮಗೆ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಯಾರ್ಯಾರು ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿವರೆಗೆ ಹಾಕಿಲ್ಲ ಅಂಥವರಿಗೆ ನ್ಯಾಷನಲ್ ಲೆವೆಲ್ ನೀಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ ಬಿಟ್ಟಿರುವಂಥದ್ದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.